ಇದೇ ನವೆಂಬರ್ 2 ಭಾನುವಾರ ತುಳಸಿ ಹಬ್ಬ. ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನ ತುಳಸಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಹಾಗೆ ಅವತ್ತಿನ ದಿನ ವಿಷ್ಣು ದೇವರು ಸತತ 4 ತಿಂಗಳ ಚಿರನಿದ್ರೆಯಿಂದ ಎಚ್ಚರವಾಗೋ ದಿನ. ಹಾಗಾಗಿ ಆ ದಿನವನ್ನ ತುಳಸಿ ವಿವಾಹ ಅಥವಾ ದೇವ ಪ್ರಬೋಧಿನಿ ಏಕಾದಶಿ ಅಂತ ಕರೆಯಲಾಗುತ್ತೆ. ತುಳಸಿಯನ್ನ ಲಕ್ಷ್ಮಿಯ ಸ್ವರೂಪ ಅಂತಾನೆ ಹೇಳ್ತಾರೆ. ಅವತ್ತಿನ ದಿನ ವಿಷ್ಣು ದೇವರಿಗೆ ತುಳಸಿ ಗಿಡದ ಜೊತೆ ವಿವಾಹವನ್ನ ಮಾಡಲಾಗುತ್ತೆ. ದ್ವಾದಶಿಯ ತಿಥಿ ನವೆಂಬರ್ 2 ಬೆಳಗ್ಗೆ 7:31ಕ್ಕೆ ಪ್ರಾರಂಭವಾಗಿ ನವೆಂಬರ್ 3 ಬೆಳಗ್ಗೆ 5:07ಕ್ಕೆ ಮುಕ್ತಾಯವಾಗುತ್ತದೆ. ಹಾಗಾಗಿ ನವೆಂಬರ್ 2 ತುಳಸಿ ಹಬ್ಬವನ್ನ ಮಾಡಲಾಗುತ್ತೆ. ತುಳಸಿ ಪೂಜೆಗೆ ಶುಭ ಮುಹೂರ್ತ ನವೆಂಬರ್ 2 ಸಂಜೆ ಗೋಧೂಳಿ ಸಮಯ ಅಂದ್ರೆ 6:05ರಿಂದ 7:30. ಈ ಸಮಯದಲ್ಲಿ ತುಳಸಿ ಪೂಜೆ ಮಾಡಿ 2 ತುಪ್ಪದ ದೀಪಗಳನ್ನ ಬೆಳಗಿಸಿ ನೈವೇದ್ಯ ಅರ್ಪಿಸಿ ಆರತಿ ಮಾಡಿ 3 ಅಥವಾ 5 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ದಕ್ಷಿಣೆ ಸಮೇತ ತಾಂಬೂಲವನ್ನು. ಇನ್ನು ಯಾರಿಗೆಲ್ಲ ಮದುವೆಯಲ್ಲಿ ವಿಳಂಬ ಆಗ್ತಾ ಇದೆ, ಮಕ್ಕಳಾಗೋ ಸಮಸ್ಯೆ ಇದೆ, ಸಂಸಾರದಲ್ಲಿ ತೊಂದರೆ ಆಗ್ತಾ ಇದೆ, ಹಣಕಾಸಿನ ಸಮಸ್ಯೆ ಇರೋರು ಈ ತುಳಸಿ ಪೂಜೆಯನ್ನ ಮಾಡಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡಿ. ಎಷ್ಟೋ ಜನ ತುಳಸಿ ಹಬ್ಬದ ದಿನ ಮದುವೆಗಳನ್ನ ಮಾಡ್ತಾರೆ. ಇನ್ನು ತುಳಸಿ ಹಬ್ಬ ಆದ ನಂತರ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶಗಳಿಗೆ ಅಥವಾ ಯಾವುದೇ ಶುಭ ಕಾರ್ಯಗಳಿಗೆ ತುಂಬಾ ಒಳ್ಳೆ ದಿನಗಳಾಗಿರುತ್ತೆ ಅಂತಾನೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ತುಳಸಿ ಹಬ್ಬವನ್ನ ಆಚರಣೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿ ಅಷ್ಟೈಶ್ವರ್ಯವು ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಇದರ ವಿಧಿ ವಿಧಾನಗಳು ಹೇಗಿರ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.